ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸೊ 27th 28th ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಜೂನಿಯರ್ ಇಂಜಿನಿಯರ್ ಮತ್ತು ಕೆಮಿಕಲ್ ಸೂಪರ್ವೈಸರ್ಸ್ ಈ ಎಲ್ಲ ಪೋಸ್ಟ್ಗಳಿಗೆ ಎಕ್ಸಾಮ್ ನಡೆದಿತ್ತು. ಸೊ ಅವತ್ತಿನ ದಿನವೇ ತಮ್ಮ OMR ಶೀಟ್ಸ್ನು KEA ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ರು. ಇದೀಗ KPCL ಎಕ್ಸಾಮ್ಸ್ ಅಟೆಂಡ್ ಮಾಡಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ದು ಅಂದರೆ AE JE ಹಾಗೂ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಆ ಎಲ್ಲ ಡಿಪಾರ್ಟ್ಮೆಂಟ್ಸಿನ ಕೀ ಆನ್ಸರ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಫೋನ್ ಮಾಡಿಬಿಟ್ಟು ಕಟ್ ಆಫ್ ಎಷ್ಟು ಬರುತ್ತೆ ಹಾಗೂ ಅವರು ಚೆಕ್ ಮಾಡ್ಕೊಂಡಿರೋಂಥ ಕ್ವಶನ್ಸ್ಗೆ ಆನ್ಸರ್ಸ್ ಬಂದು ಕೆಲವೊಂದು ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ಕೊಂಡು ಚೆಕ್ ಮಾಡಿದ್ದಾರೆ, ಸರ್ಚ್ ಇಂಜನ್ಸ್ನ ಯೂಸ್ ಮಾಡ್ಕೊಂಡು ಚೆಕ್ ಮಾಡಿದ್ದಾರೆ. ಸೊ ಇದೀಗ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದೆ. KE ಅವರು ಅಫಿಷಿಯಲ್ ಆಗಿ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಸೊ ಆ ಕೀ ಆನ್ಸರ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ತಮ್ಮ ಸ್ಕೋರ್ ಎಷ್ಟು ಬಂದಿದೆ ಹಾಗೂ ಯಾವ ಕ್ವಶನ್ಗೆ ಏನು ಆನ್ಸರ್ ಕೊಟ್ಟಿದ್ದಾರೆ ಹಾಗೂ ಏನು ಕೇಸ್ ಏನಾದರೂ ಡೌಟ್ ಇತ್ತು ಅಥವಾ ಕ್ವಶನ್ಗೆ ಕೊಟ್ಟಿರೋ ಸೊಲ್ಯೂಷನ್ ಕರೆಕ್ಟ್ ಇಲ್ಲ ಅಂತಂದರೆ KE ಅವರು ಒಂದು ಸರ್ಕ್ಯುಲರ್ನು ಇಶ್ಯೂ ಮಾಡಿದ್ದಾರೆ. ಸೊ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಏನಿರಬೇಕಂತೇಳಿ. ಸೊ ನೋಡೋಣ ಆ ರೆಸ್ಪಾನ್ಸ್ ಶೀಟ್ ಏನಿದೆ, ಅಂದರೆ ಸರ್ಕ್ಯುಲರ್ ಕೊಟ್ಟಿರೋಂಥ ಸರ್ಕ್ಯುಲರ್ ಏನಿದೆ ಹಾಗೂ ಕೀ ಆನ್ಸರ್ಸ್ ಎಲ್ಲಿ ಬಿಟ್ಟಿದ್ದಾರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ನೋಡೋಣ. ಸೊ ಪ್ರತಿಯೊಬ್ಬರು ಈ ಎಕ್ಸಾಮ್ ಬರೆಯುವಂಥ ಆಸ್ಪಿರೆಂಟು ತಮ್ಮ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತು ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ನಡೆದಿರುತ್ತೆ, ನಿನ್ನೆ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ನಡೆದಿರುತ್ತೆ. ಅಫಿಷಿಯಲ್ ವೆಬ್ಸೈಟಲ್ಲಿ AEಯ ಎಲ್ಲ ಡಿಪಾರ್ಟ್ಮೆಂಟ್ದು ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಬಟ್ JEದು ಕೇವಲ 2 ಡಿಪಾರ್ಟ್ಮೆಂಟ್ಸನ್ನು ಬಿಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ ಯಾವ ಡಿಪಾರ್ಟ್ಮೆಂಟ್ ಏನಂತೇಳಿ. ಸೊ ಈ ಕೀ ಆನ್ಸರ್ಸ್ನ ಚೆಕ್ ಮಾಡಿದ ನಂತರ ನಿಮಗೆ ಇನ್ ಕೇಸ್ ಯಾವುದಾದ್ರೂ ಕ್ವಶನ್ ಆನ್ಸರ್ ತಪ್ಪಿದೆ ಅಥವಾ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತಂದಾಗ ಅವರು ಕೊಟ್ಟಿರುವಂಥ ಪ್ರೊಸೀಜರ್ನ ನೀವು ಫಾಲೋ ಮಾಡಿಬಿಟ್ಟು ಅಬ್ಜೆಕ್ಷನ್ ರೈಸ್ ಮಾಡ್ಕೊಳ್ಳೋಕ್ಕೂ ಕೇಳ್ಕೊಂಡಿದ್ದಾರೆ. ಸೊ ಆ ಒಂದು ಡೇಟ್ ಯಾವಾಗ, ಕೊನೆಯ ದಿನಾಂಕ ಏನು, ಫೀಸ್ ಏನಿದೆ, ಅದಕ್ಕೆ ಪ್ರಾಸೆಸ್ ಏನಿದೆ ಅಂತೇಳಿ ಒಂದು ಸರ್ಕ್ಯುಲರ್ನ ಕೊಟ್ಟಿದ್ದಾರೆ. ಆ ಸರ್ಕ್ಯುಲರ್ನ ನಿಮ್ಗೆ ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಕೀ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಏನು ಕೀ ಆನ್ಸರ್ಸ್ ಯಾವ ಡಿಪಾರ್ಟ್ಮೆಂಟ್ಸ್ ಬಿಟ್ಟಿದ್ದಾರೆ ಅಂತೇಳಿ ನೋಡೋಣ. ಕೀ ಆನ್ಸರ್ಸ್ ಯಾವ ಡಿಪಾರ್ಟ್ಮೆಂಟ್ ಬಿಟ್ಟಿದ್ದಾರೆ ಅಂತೇಳಿ. ಸೊ KE ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದಾಗ ಈ ರೀತಿಯಲ್ಲಿ ನಿಮ್ಗೆ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ರಿಕ್ರೂಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ KPCL 2023 ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿದೆ ನೋಡಿ, ಅಬ್ಜೆಕ್ಷನ್ ಲಿಂಕ್ ಫಾರ್ KPCL, ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕಿದೆ ಲಿಂಕು. KPCL ರೀ ಎಕ್ಸಾಮ್ ಕೀ ಆನ್ಸರ್ಸ್ ಅಂಡ್ ನೋಟ್ ಫಾರ್ ವೇರಿಯಸ್ ಪೋಸ್ಟ್ ಆ್ಯಂಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್. ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ದು ಹಾಗೂ AE JE ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಕೊಟ್ಟಿರುವಂಥ ಒಂದು ಲಿಂಕ್ ಆಗಿರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ಕಾಣ್ತಿದೆ ನೋಡಿ, ಇಲ್ಲಿ ಲಿಂಕ್ಸ್ ಇದ್ದಾವೆ. ಕಂಪಲ್ಸರಿ ಕನ್ನಡ ಎಕ್ಸಾಮ್ದು ಕೊಟ್ಟಿದ್ದಾರೆ. ನೋಡಿ, ಈಗ ನಾನು ನಿಮಗೆ ಕೇವಲ 2 ಡಿಪಾರ್ಟ್ಮೆಂಟ್ ಮಾತ್ರ JE ಬಿಟ್ಟಿದ್ದಾರೆ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ದು ಕೊಟ್ಟಿರೋ ಕಾರಣದಿಂದ ನೀವು ಎಲ್ಲ ಡಿಪಾರ್ಟ್ಮೆಂಟ್ಸ್ನವ್ರು ಯಾರೆಲ್ಲ AE JE ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ ಹಾಗೂ ಕನ್ನಡ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ರೆ ಈ ಎಲ್ಲ ಲಿಂಕ್ಸ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ, ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಲ್ಲಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಆಪ್ಷನ್ ಕೊಟ್ಟರೆ ಈ ಒಂದು ಕೀ ಆನ್ಸರಿನ ಶೀಟ್ ಡೌನ್ಲೋಡ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಎಲ್ಲ ಕೀ ಆನ್ಸರ್ಸ್ನು ಕೊಟ್ಟಿದ್ದಾರೆ. ಈವನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬಗ್ಗೆನೂ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಬೋದು. ಸೊ ನೋಡಿ, ಇಲ್ಲಿ JE ಸಿವಿಲ್, JE ಆಟೋಮೊಬೈಲ್, JE ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, JE ಮೆಕ್ಯಾನಿಕಲ್, AE ಮೆಕ್ಯಾನಿಕಲ್, ಕೆಮಿಕಲ್ ಸೂಪರ್ವೈಸರ್ಸ್, ಕೆಮಿಸ್ಟು, AE ಇನ್ಸ್ಟ್ರುಮೆಂಟೇಷನ್, AE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಹಾಗೂ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂದರೆ ಟ್ರಿಪಲ್ ಸಿವಿಲ್. ಹಾಗೂ ಇಲ್ಲಿ ಈ ನೋಟ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಆ ಒಂದು ನೋಟ್ ಕಡೆಗೆ ಈಗ ನೋಡೋದಾದರೆ ನೋಟ್ ಈ ರೀತಿಯಲ್ಲಿ ಇರುತ್ತೆ ನೋಡಿ. ಸೊ ಪ್ರೆಸ್ ನೋಟ್ ಇಲ್ಲಿ ಕೊಟ್ಟಿದ್ದಾರೆ. ಈ ಪ್ರೆಸ್ ನೋಟಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಈ ಪ್ಯಾರಾಗ್ರಾಫ್ನೆಲ್ಲ ನೀವು ನೋಡ್ಕೊಳ್ಳಿ. ದಿನಾಂಕ 21/7 ಹಾಗೂ 28/12 ರಂದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಿಯಲ್ಲಿ ವಿವಿಧ ವೃಂದದ ಹುದ್ದೆಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾಗಿತ್ತು. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ನಾನು ಇದನ್ನೆಲ್ಲ ಓದ್ಕೊಂತ ಹೋದರೆ ನಿಮಗೆ ವೀಡಿಯೋ ಲೆಂತಿ ಆಗ್ತಾ ಹೋಗ್ಬೋದು. ಸೊ ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ನೀವು ಅಬ್ಜೆಕ್ಷನ್ ಬಗ್ಗೆ ರೈಸ್ ಮಾಡೋದಕ್ಕೂ ನಿಮಗೆ ಇಲ್ಲಿ ಕಾಲಾವಕಾಶ ಕೊಟ್ಟಿದ್ದಾರೆ ಹಾಗೂ ಅದಕ್ಕೆ ಸರ್ಟನ್ ಫೀಸನ್ನಂತೂ ಇಟ್ಟಿದ್ದಾರೆ. ಸೊ ಇದೊಂದು ಅಬ್ಜೆಕ್ಷನ್ ಏನೋ ಒಂದು ಸರ್ಕ್ಯುಲರ್ ಅಂತ ಹೇಳಿದೆ. ನಿಮಗೆ ಇದರಲ್ಲಿ ಯಾವ ಪ್ಯಾರಾಗ್ರಾಫ್ ಇಂಪಾರ್ಟೆಂಟ್ ಅಂದರೆ ಈ ಪ್ಯಾರಾಗ್ರಾಫ್ ಇಂಪಾರ್ಟೆಂಟ್ ನೋಡಿ. ಸೊ ಈ ಪ್ಯಾರಾಗ್ರಾಫ್ನ ನೋಡ್ಕೊಳ್ಳಿ. ಯಾರೆಲ್ಲ ಕೀ ಆನ್ಸರ್ಸ್ನ ನೋಡಿಕೊಂಡು ಅಬ್ಜೆಕ್ಷನ್ ರೈಸ್ ಮಾಡಬೇಕು ಅಂತ ಇರುವವರು ಈ ಒಂದು ಪ್ಯಾರಾಗ್ರಾಫ್ನ ನೋಡ್ಕೊಳ್ಬೇಕು. ಈ ಪ್ಯಾರಾಗ್ರಾಫ್ ಪ್ರಕಾರ ನೀವು ಅಬ್ಜೆಕ್ಷನ್ನ ರೈಸ್ ಮಾಡ್ಬೋದು. ನೋಡಿ, ಇಲ್ಲಿ ಹೇಳಿದ್ದಾರೆ, ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಗಳ ಇದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್, ಈ ಒಂದು ಪೋರ್ಟಲ್ ಮೂಲಕ ದಿನಾಂಕ 30/12/2025 ಬೆಳಗ್ಗೆ 11 ಗಂಟೆ ಒಳಗಡೆ ಸಲ್ಲಿಸಬಹುದಾಗಿದೆ. ಸೊ ಯಾರಿಗೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡೋದಿದೆ, ಸೊ 30/12/2025 ಅಂದರೆ ಇದೇ ತಿಂಗಳು ಕೊನೆಯ ತಾರೀಕು ಬೆಳಗ್ಗೆ 11 ಗಂಟೆ ಒಳಗಡೆ ನಿಮ್ಮ ಅಬ್ಜೆಕ್ಷನ್ನ ಸಲ್ಲಿಸಬೇಕು. ಇಲ್ಲ ಅಂತಂದರೆ ಮತ್ತೆ ಇನ್ವ್ಯಾಲಿಡ್ ಆಗೋಗುತ್ತೆ. 31st ಎಲ್ಲ ಸಲ್ಲಿಸೋದಕ್ಕೆ ಆ ಕಾಲಾವಕಾಶ ಕೊಡೋಲ್ಲ. ಸೊ ಇಲ್ಲಿವರೆಗೂ ನಿಮಗೆ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ಸೊ ಇವತ್ತು 28, 29, 30 2 ಡೇಸ್ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ಈ ಒಂದು 2 ಡೇಸಲ್ಲಿ ನಿಮ್ಮ ಅಬ್ಜೆಕ್ಷನ್ ಏನಿದೆ ಅದನ್ನು ರೈಸ್ ಮಾಡ್ಬೋದು. ನೋಡಿ, ಇಲ್ಲಿ ಇನ್ನೊಂದು ಹೇಳಿದ್ದಾರೆ, ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆಗೆ ₹25 ಪಾವತಿಸತಕ್ಕದ್ದು. ಅಂದರೆ ನೀವೇನು ಅಬ್ಜೆಕ್ಷನ್ ರೈಸ್ ಮಾಡ್ತೀರಾ, ಪ್ರತಿಯೊಂದು ಕೀ ಆನ್ಸರ್ಗೂ ಅಂದರೆ ಪ್ರತಿಯೊಂದು ಕ್ವಶನ್ಗೆ ನೀವು ಯಾವ ಕ್ವಶನ್ಗೆ ಎಷ್ಟು ಕ್ವಶನ್ಸ್ ರೈಸ್ ಮಾಡ್ತೀರಾ, ಸೊ ಪ್ರತಿ ಕ್ವಶನ್ಗೂ ₹25 ನೀವು ಪೇ ಮಾಡಬೇಕಾಗುತ್ತೆ. ಅದಾಗಿ ನಂತರ ನೀವು ಸಲ್ಲಿಸಬೇಕಾಗಿರುವಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನೋಡಿ ಇಲ್ಲಿ ಹೇಳಿದ್ದಾರೆ. ಏನು, ಪರೀಕ್ಷಾ ದಿನಾಂಕ ಹಾಗೂ ವರ್ಷನ್ ಕೋಡು, ಪತ್ರಿಕೆಯ ವಿವರ
ಹಾಗೂ ಪ್ರಶ್ನೆಯ ಸಂಖ್ಯೆ. ಸೊ ಈ ಎಲ್ಲ ಡೀಟೇಲ್ಸ್ನ ಪಿ ಡಿ ಎಫ್ ಡಾಕ್ಯುಮೆಂಟಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಕೇಳಿದರೆ ಆ ಡಾಕ್ಯುಮೆಂಟ್ಸ್ನ ನೀವು ಸಲ್ಲಿಸಬೇಕಾಗುತ್ತೆ. ನೋಡಿ, ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆಗೆ ₹25 ಪಾವತಿಸತಕ್ಕದ್ದು ಹಾಗೂ ಆಕ್ಷೇಪಣೆಯ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಅಂದರೆ ಏನು ನಿಮಗೆ ರಿಫಂಡ್ ಇರಲ್ಲ. ಸೊ ನೀವೇನು ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ ಪೇ ಮಾಡ್ತೀರಾ ₹25, ಆ ₹25 ನಿಮಗೆ ರಿಫಂಡಬಲ್ ಅಲ್ಲ. ಸೊ ಪೇ ಮಾಡಿದ ನಂತರ ಅಲ್ಲಿಗೆ ಆ ದುಡ್ಡು ಹೊರಟೋಯ್ತು ಅಂತ ಇಟ್ಕೊಳ್ಳಿ. ಅದಾಗಿ ನಂತರ ಪ್ರಶ್ನೆ ಸಂಖ್ಯೆ, ವರ್ಷನ್ ಕೋಡು ನಮೂದಿಸದೇ ಇರುವ ಅಥವಾ ಅಪೂರ್ಣ ಹಾಗೂ ಶುಲ್ಕ ಪಾವತಿಸದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೊ ನೀವು ಏನಾದ್ರು ಇನ್ಕಂಪ್ಲೀಟ್ ಡೀಟೇಲ್ಸ್ ಫಿಲ್ ಮಾಡಿದ್ರಿ ಅಥವಾ ನೀವು ಅಪ್ಲೋಡ್ ಮಾಡಿದ ನಂತರ ಫೀ ಪೇ ಮಾಡಿಲ್ಲ, ಆ ಥರ ಏನಾಯ್ತಂದರೆ ಆ ಕ್ವಶನ್ನ ಆಕ್ಸೆಪ್ಟ್ ಮಾಡಲ್ಲ. ಸೊ ಅದು ಅಲ್ಲಿಗೆ ಇದಾದಂಗೆ ಆಗುತ್ತೆ, ಅಂದರೆ ಕ್ಯಾನ್ಸಲ್ ಮಾಡ್ದಂಗೆ ಆಗುತ್ತೆ. ಸೊ ನೀವೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತೀರಾ ಹಾಗೂ ಫೀ ಪೇಮೆಂಟ್ ಮಾಡ್ತೀರಾ, ಆ ಒಂದು ಕ್ವಶನ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ವಿಷಯ ತಜ್ಞರ ಸಮಿತಿ ಪರಿಶೀಲಿಸಿ ತೀರ್ಮಾನಿಸುವ ಕೀ ಉತ್ತರಗಳನ್ನು ಅಂತಿಮವಾಗಿರುತ್ತದೆ. ಸೊ ಏನು ಟೆಕ್ನಿಕಲ್ ಕಮಿಟಿ ಅಥವಾ ಒಂದು ಕೋರ್ ಕಮಿಟಿ ಅಂತ ಇರುತ್ತೆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗೆ, ಆ ಕಮಿಟಿಯವರು ಏನು ಫೈನಲ್ ಆಗಿ ಕೀ ಆನ್ಸರ್ಸ್ ರಿಲೀಸ್ ಮಾಡ್ತಾರೆ ಅದೇ ಫೈನಲ್ ಆಗಿರುತ್ತೆ. ಸೊ ಅದರಲ್ಲಿ ಯಾವುದೇ ಥರದ ಬದಲಾವಣೆ ಇರಲ್ಲ ಅಂತ ಹೇಳ್ತಾರೆ. ಸೊ ಕ್ಲಿಯರಾಗಿ ನೋಡಿಕೊಂಡು ಕೀ ಆನ್ಸರ್ಸ್ನ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಏನೆಲ್ಲ ಅದಕ್ಕೆ ಅಪ್ಲಿಕೇಶನ್ಸ್ ಇರ್ಬೋದು, ಸರ್ಚ್ ಇಂಜನ್ಸ್ ಇರ್ಬೋದು, ಆ ಸರ್ಚ್ ಇಂಜನ್ಸ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಏನು ಕೀ ಆನ್ಸರ್ಸ್ನ ನೋಡ್ತೀರಾ, ಅದೇನಾದ್ರು ಇನ್ ಕೇಸ್ ತಪ್ಪಿತ್ತು ಅಂತಂದರೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇವ್ರು ಹೇಳಿರುವಂತೆ ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ಅಬ್ಜೆಕ್ಷನ್ನ ರೈಸ್ ಮಾಡಿ. ಸೊ ಅಬ್ಜೆಕ್ಷನ್ನ 30th ಆಗಿದ ನಂತರ ಮತ್ತೆ ಕೀ ಆನ್ಸರ್ಸ್ ರಿವೈಸ್ಡ್ ಆಗಿ ಮತ್ತೆ ಬಿಡುಗಡೆ ಮಾಡ್ತಾರೆ. ಏನಕ್ಕಂದರೆ ಯಾವುದಾದ್ರೂ ಕ್ವಶನ್ಗೆ ತಪ್ಪಿತ್ತು ಅಂದರೆ ಅಬ್ಜೆಕ್ಷನ್ ರೈಸ್ ಮಾಡಿದಾಗ ಕನ್ಸಿಡರ್ ಆದರೆ ಮತ್ತೆ ಫ್ರೆಶ್ ಆಗಿ ಕೀ ಆನ್ಸರ್ಸ್ನ ರಿಲೀಸ್ ಮಾಡ್ತಾರೆ. ಸೊ ರಿವೈಸ್ಡ್ ಕೀ ಆನ್ಸರ್ಸ್ ಅಂತೇಳಿ. ಸೊ ಈಗ 30th ಒಳಗಡೆ ಅಬ್ಜೆಕ್ಷನ್ ರೈಸ್ ಮಾಡುವಂಥವ್ರು ಅಬ್ಜೆಕ್ಷನ್ ರೈಸ್ ಮಾಡಬೇಕಾಗಿರುತ್ತೆ ನೋಡಿ. ಸೊ ಇದರಲ್ಲಿ ಏನು ಡೀಟೇಲ್ಸ್ನ ಕೇಳಿದರೆ ಆ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ನೀವು ಅಟ್ಯಾಚ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಫೀ ಪೇ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಪ್ರತಿ ಕ್ವಶನ್ಗೆ ₹25 ಅನ್ನಂಗೆ ಪೇ ಮಾಡಿರ್ತೀರ. ಸೊ ಒಂದು ಸಲ ಪೇ ಮಾಡಿರೋ ಅಮೌಂಟು ನಿಮಗೆ ರಿಫಂಡಬಲ್ ಅಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ. ಸೊ ಇದಕ್ಕೆ ವೆಬ್ಸೈಟ್ಗೆ ಲಿಂಕ್ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಅಬ್ಜೆಕ್ಷನ್ ರೈಸ್ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲಿಂದ ರೈಸ್ ಮಾಡ್ತೀರಾ, ಇಲ್ಲಿದೆ ನೋಡಿ ಲಿಂಕು. ಈ ಒಂದು ಲಿಂಕ್ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ, ಅಬ್ಜೆಕ್ಷನ್ ರೈಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಅಬ್ಜೆಕ್ಷನಲ್ಲಿ ನಿಮ್ಗೆ ಏನೇನು ಕೇಳಿದರೆ, ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮ್. ಸೊ ನಿಮ್ಮ ಅಪ್ಲಿಕೇಶನ್ ನಂಬರು ಯಾರು ರೈಸ್ ಮಾಡ್ತಿರ್ತಾರಲ್ಲ ಅವರು ಕ್ಯಾಂಡಿಡೇಟ್ ನೇಮ್. ಅಂದರೆ ಇವಾಗ ನೀವೇ ರೈಸ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡ್ತೀರಾ, ನಿಮ್ಮ ಹೆಸರನ್ನ ಎಂಟ್ರಿ ಮಾಡ್ತೀರಾ, ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ತೀರಾ, ಹಾಗೂ ಯಾವ ಎಕ್ಸಾಮ್ಗೆ ನೀವು ಕೇಳ್ತಾ ಇದ್ದೀರಾ, ಕನ್ನಡ ಎಕ್ಸಾಮಿನೇಷನ್ ಅಥವಾ KPCL AE ಎಕ್ಸಾಮ, ಹಾಗೂ ಇಲ್ಲಿ ಏನು ಕ್ಯಾಪ್ಚಾ ಎಂಟ್ರಿ ಮಾಡಿರ್ತಾರೆ ಅದನ್ನು ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಆಗಿದ ನಂತರ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ನ PDF ಡಾಕ್ಯುಮೆಂಟ್ಸಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಲಿಂಕ್ ಕೊಟ್ಟಿರ್ತಾರೆ. ಅಲ್ಲಿ ನೀವು PDF ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಆದಮೇಲೆ ಫೀ ಕೇಳುತ್ತೆ, ಫೀ ಪೇ ಮಾಡಿ, ಅಲ್ಲಿಗೆ ಆ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಏನು ಆ ಒಂದು ರೈಸ್ ಮಾಡಿರೋ ಕ್ವಶನ್ನ ಕನ್ಸಿಡರ್ ಮಾಡ್ತಾರೆ, ಇಲ್ಲಾಂದರೆ ಆ ಕ್ವಶನು ರಿಜೆಕ್ಟ್ ಆಗೋಗುತ್ತೆ. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡ್ಬಿಟ್ಟು ಅಬ್ಜೆಕ್ಷನ್ ರೈಸ್ ಮಾಡಬೇಕಾ ಬೇಡ, ರೈಸ್ ಮಾಡೋದಾದರೆ ಏನು ಮಾಡಬೇಕು ಇದನ್ನು ಥಿಂಕ್ ಮಾಡಿಬಿಟ್ಟು ಮಾಡಿ. ಅದಾಗಿ ನಂತರ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಪ್ರಾಪರಾಗಿ ಎಕ್ಸ್ಪ್ಲನೇಷನ್ ಕೊಡಿ. ಯಾವುದಾದ್ರೂ ಟೆಕ್ಸ್ಟ್ ಬುಕ್ಸಲ್ಲಿ ಇತ್ತಂದರೂ ಕ್ರಾಪ್ ಮಾಡಿಬಿಟ್ಟು ನೀವು ಪೇಸ್ಟ್ ಮಾಡ್ಬೋದು, ಅಥವಾ ವಿಕಿಪೀಡಿಯಾ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು, ಅಥವಾ ಅಫಿಷಿಯಲ್ ವೆಬ್ಸೈಟ್ಸು ಯಾವುದಾದ್ರೂ ಗೌರ್ಮೆಂಟ್ ವೆಬ್ಸೈಟ್ಸಿಂದ ನಿಮಗೆ ಅವುಗಳು ಕೊಟ್ಟಿದ್ರು, ಆ ಡೀಟೇಲ್ಸ್ ಕೊಟ್ಟಿದ್ರು, ಆ ಕ್ವಶನ್ಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಇತ್ತು ಅಂದರೆ ಆ ಒಂದು ಡೀಟೇಲ್ಸ್ನ ಆ ಒಂದು ಲಿಂಕ್ ಮುಖಾಂತರ ನೀವು ಅಟ್ಯಾಚ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ಬೋದು. ಸೊ ನೋಡೋಣ, ನಮ್ಮ ಸ್ಟೂಡೆಂಟ್ಸ್ ಯಾರಾದರೂ ರೈಸ್ ಮಾಡಿದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಬಟ್ ಇದು ಪ್ರೊಸೀಜರ್ ಆಗಿರುತ್ತೆ ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ. ಸೊ ಇದ್ರ ಮೇಲ್ಗಡೆ ನಿಮ್ಮ ಡೌಟ್ಸ್ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅದಾದ ನಂತರ ಸಾಕಷ್ಟು ಜನ ಸ್ಟೂಡೆಂಟ್ಸು ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಕಟ್ ಆಫ್ ಬಗ್ಗೆ ಈ ಒಂದು ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಂಡಿದ್ದ ನಂತರ ಸ್ಟೂಡೆಂಟ್ಸ್ ಕಡೆಯಿಂದ ರಿವ್ಯೂನ ಕಲೆಕ್ಟ್ ಮಾಡ್ಕೊಳ್ತೀನಿ. ಅದಾಗಿದ ನಂತರನೇ ಕಟ್ ಆಫ್ ಬಗ್ಗೆ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಮಾಡಿದ್ರೆ ಅದು ನಿಮಗೆ ತಪ್ಪಾಗುತ್ತೆ. ಏನಕ್ಕಂದರೆ ನನ್ನ ಕಡೆಯಿಂದ ನಾನು ಕಟ್ ಆಫ್ ಕೊಟ್ಟಂಗೆ ಆಗುತ್ತೆ. ಸೊ ಎಲ್ಲರದ್ದು ಒಂದು ಕೀ ಆನ್ಸರ್ಸ್ದು ನೋಡ್ಕೊಂಡಿದ್ದ ನಂತರ ಮಾರ್ಕ್ಸ್ ಕೊಟ್ಟಿದ್ದ ನಂತರ ನಾನು ಆ ಕಟ್ ಆಫ್ನ ಪ್ರಿಪೇರ್ ಮಾಡಿಬಿಟ್ಟು ನಿಮಗೆ ಬಿಡುಗಡೆ ಮಾಡ್ತೀನಿ. ಏನಕ್ಕಂದರೆ ಒಂದು ಅಥೆಂಟಿಕ್ ಇನ್ಫಾರ್ಮೇಷನ್ ಇರಬೇಕು ಅನ್ನೋ ಕಾರಣಕ್ಕೆ ಸ್ಟೂಡೆಂಟ್ಸ್ ಕಡೆಯಿಂದ ಡಾಟಾ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಕಟ್ ಆಫ್ ಏನಿರುತ್ತೆ ಅಂತಂತೇಳಿ. ಇವಾಗ ಕೀ ಆನ್ಸರ್ಸ್ನ ಕೊಟ್ಟಿದ್ದಾರೆ. ಪ್ರೀವಿಯಸ್ ಆಗಿ OMR ಶೀಟ್ಸ್ ಅಪ್ಲೋಡ್ ಮಾಡಿದಾಯಿತು. ಇನ್ನೊಂದು 10 days ಒಳಗಡೆ ನಿಮ್ಮ ಒಂದು ಸ್ಕೋರ್ ಲಿಸ್ಟನ್ನು ಬಿಡುಗಡೆ ಮಾಡುವ ಚಾನ್ಸಸ್ ಇರುತ್ತೆ. 10 to 15, ಅಂದರೆ ನೆಕ್ಸ್ಟ್ ಜನವರಿ 15th ಒಳಗಡೆ ಎಲ್ಲರ ಸ್ಕೋರ್ ಬರೋ ಚಾನ್ಸಸ್ಸು ಇದೆ. ಜನವರಿ 15th ಒಳಗಡೆ ಸ್ಕೋರ್ ಬಂತಂದರೆ ಜನವರಿ ಎಂಡಿಂದನೇ ಫೈನಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಫೈನಲಿಸ್ಟ್ ಬಿಟ್ಟರೆ ನೆಕ್ಸ್ಟ್ DV, ಅದಾಗಿ ನಂತರ ಮೆಡಿಕಲ್ ಚೆಕಪ್ ಇದ್ದರೆ ಮೆಡಿಕಲ್ ಚೆಕಪ್ಪು, ಫರ್ದರ್ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ KPCLನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಏನೇ ಕಮೆಂಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ರಿಪ್ಲೈ ಮಾಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.